ಉತ್ತರ ಪ್ರದೇಶ ಈಗ ಸುದ್ದಿಯಲ್ಲಿದೆ. ಅದು ಕೂಡ ಓರ್ವ ಸನ್ಯಾಸಿ ಹಾಗೆ ಸ್ವಾಮೀಜಿ ನಡುವಿನ ಕಿತ್ತಾಟದಿಂದಾಗಿ. ಹೌದು, ಉತ್ತರ ಪ್ರದೇಶದಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದು ಒಬ್ಬ ಸನ್ಯಾಸಿ, ಅದರಲ್ಲೂ ಅಪ್ಪಟ ಹಿಂದೂ. ಆದರೆ ಅದೇ ನಾಡಿನಲ್ಲಿ ಸ್ವಾಮೀಜಿ ವರ್ಸಸ್ ಸನ್ಯಾಸಿ ಫೈಟ್ ಜೋರಾಗಿ ನಡೀತಾ ಇದೆ. ಸಾಧು ಸಂತರುಗಳೆಲ್ಲ ಸಿಎಂ ಯೋಗಿ ಆದಿತ್ಯನಾಥ್ ಪರವಾಗಿ ನಿಂತಿದ್ರೆ, ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಏಕಾಂಗಿಯಾಗಿ ಹೋರಾಟಕ್ಕಿಳಿದಿದ್ದಾರೆ. ಇದು ಈಗ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಅಂದ್ರೆ, ಸ್ವಾಮೀಜಿ ತಮ್ಮ ಹೆಸರಿನ ಮುಂದೆ ಶಂಕರಾಚಾರ್ಯ ಅನ್ನೋ ಹೆಸರನ್ನ ಇಟ್ಕೊಂಡಿರುವಂಥದ್ದು ಕೂಡ ಇದೀಗ ವಿವಾದ ಸೃಷ್ಟಿಸ್ತಾ ಇದೆ. योगी सरकार वर्सेस शंकराचार्य स्वामी जी। उत्तर प्रदेश की सरकार को क्या ये अथॉरिटी है कि वो घोषित करे कि ये शंकराचार्य है और ये शंकराचार्य नहीं है? ಅವಿಮುಕ್ತೇಶ್ವರಾನಂದ ಶ್ರೀ ವಿರುದ್ಧ ಸಾಧು ಸಂತರ ಕಿಡಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ವರ್ಸಸ್ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ. ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಫೈಟ್ ತಾರಕಕ್ಕೇರಿದೆ. ಇಷ್ಟಕ್ಕೂ ಏನಿದು ಗಲಾಟೆ, ನಡೆದಿದ್ದೇನು ಅನ್ನೋದನ್ನ ಹೇಳ್ತೀವಿ ಕೇಳಿ. ಮೊನ್ನೆ ಭಾನುವಾರ ಮೌನಿ ಅಮಾವಾಸ್ಯೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಪವಿತ್ರ ಸ್ನಾನ ಮಹೋತ್ಸವ ಕಾರ್ಯಕ್ರಮ ಇತ್ತು. ಸಾಧು ಸಂತರೆಲ್ಲ ಪವಿತ್ರ ಸ್ನಾನಕ್ಕೆ ಬಂದಿದ್ರು. ಈ ವೇಳೆ ಉತ್ತರಾಖಂಡದ ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಸರಸ್ವತಿ ಕೂಡ ಪ್ರಯಾಗರಾಜ್ನ ಸಂಗಮದವರೆಗೂ ತಮ್ಮ ಶಿಷ್ಯರ ಜೊತೆ ಚಕ್ರದ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ಸಾಗಿ ಬಂದಿದ್ರು. ಆದ್ರೆ ಅನುಮತಿ ಪಡೆಯದೆ ಬಂದಿದ್ದೀರಿ ಅಂತ ತಡೆದ ಪೊಲೀಸರು ಪುಣ್ಯ ಸ್ನಾನಕ್ಕೆ ಬಿಡಲ್ಲ ಅಂತ ಅಡ್ಡಗಟ್ಟಿದ್ರು. ಇದರಿಂದಾಗಿ ಸ್ವಾಮೀಜಿಯ ಅನುಯಾಯಿಗಳು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದು ಘರ್ಷಣೆ ಉಂಟಾಗಿತ್ತು. ಪೊಲೀಸರು 15ಕ್ಕೂ ಹೆಚ್ಚು ಶಿಷ್ಯರ ಮೇಲೆ ಹಲ್ಲೆ ಮಾಡಿ ಬಂಧಿಸಿದ್ರು. ಪೊಲೀಸರ ವರ್ತನೆಗೆ ಕೋಪಗೊಂಡ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪವಿತ್ರ ಸ್ನಾನ ಮಾಡೋದು ನಮ್ಮ ಹಕ್ಕು, ಯಾರ ಅನುಮತಿ ನಮಗ್ಯಾಕೆ ಅಂತ ಪ್ರಶ್ನಿಸಿದ್ದಾರೆ. माने स्नान जो है परमिशन लेके करना पड़ता है। गंगा स्नान, गंगा पे उनकी रजिस्ट्री है। वो कौन सी कंपनी है कि उन्होंने रजिस्ट्री करवा ली है गंगा पे कि बपौती है उनके बाप से उनको मिली थी। गंगा जो है, हम हर सनातनी जब अपने सनातन धर्मी माँ बाप के घर में जन्मता है, जन्म सिद्ध अधिकार है उसका कि वो गंगा यमुना का पवित्र स्नान करे। ಹೀಗೆ ಗಂಗಾ ನದಿ ನಮ್ಮದು ಅಂತ ಕೆರಳಿದ ಸ್ವಾಮೀಜಿ ಸಿಎಂ ಯೋಗಿ ಆದಿತ್ಯನಾಥ್ ಸನ್ಯಾಸಿನೇ ಅಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಯುಪಿ ಸರ್ಕಾರದ ವಿರುದ್ಧ ಪ್ರಯಾಗ್ರಾಜ್ನ ತ್ರಿವೇಣಿ ಮಾರ್ಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು ಸ್ವಾಮೀಜಿಯ ಶಿಷ್ಯ ಪ್ರತಾಕ್ಷ ಚೈತನ್ಯ ಮುಕುಂದಾನಂದ ಗಿರಿ ಸೇರಿದಂತೆ ಹಲವರನ್ನ ಬಲವಂತವಾಗಿ ಬಂಧಿಸಿದ್ದಾರೆ. ಸರ್ಕಾರ ವರ್ಸಸ್ ಸ್ವಾಮೀಜಿ ವಿವಾದ ತಾರಕಕ್ಕೇರ್ತಾ ಇದ್ದಂತೆ ಡಿಸಿಎಂ ಕೇಶವ ಮೌರ್ಯ ಸ್ವಾಮೀಜಿಗಳ ಬಳಿ ಕ್ಷಮೆಯಾಚಿಸಿದ್ದಾರೆ. ತನಿಖೆ ನಡೆಸಿ ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. बात यह है कि हमने तो पहले ही बता दिया था कि ये 100 करोड़ सनातन धर्मियों का अपमान है और इस अपमान को कभी भी स्वीकार नहीं किया जा सकेगा, चाहे इतिहास में कितना ही लंबा समय बीत जाए. ಆದರೆ ಯೋಗಿ ಸನ್ಯಾಸಿ ಅಲ್ಲ ಎಂದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗೆ ಸಿಎಂ ಯೋಗಿ ಆದಿತ್ಯನಾಥ್ ತಿರುಗೇಟು ನೀಡಿದ್ದಾರೆ. एक योगी के लिए, एक सन्यासी के लिए, एक संत के लिए धर्म और राष्ट्र से बढ़कर के कुछ नहीं हो सकता. यही उसके जीवन का ध्येय होना चाहिए. उसकी व्यक्तिगत प्रॉपर्टी कुछ नहीं होती, धर्म ही उसकी प्रॉपर्टी है, राष्ट्र ही उसका स्वाभिमान है. ಈ ಸಂಘರ್ಷದ ನಡುವೆ ಮತ್ತೊಂದು ವಿವಾದ ಅವಿಮುಕ್ತೇಶ್ವರಾನಂದರನ್ನ ಅಂಟಿಕೊಂಡಿದೆ. ದೇಶದ ಪ್ರಮುಖ ಸ್ವಾಮೀಜಿಗಳು ಯೋಗಿ ಆದಿತ್ಯನಾಥ್ರನ್ನ ಬೆಂಬಲಿಸಿ ಅವಿಮುಕ್ತೇಶ್ವರಾನಂದ ವಿರುದ್ಧ ಕಿಡಿಕಾರಿದ್ದಾರೆ. ಅತ್ತ ಸುಪ್ರೀಂ ಕೋರ್ಟ್ ನಿಷೇಧದ ಹೊರತಾಗಿನೂ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ತಮ್ಮ ಹೆಸರಿನ ಮುಂದೆ ಶಂಕರಾಚಾರ್ಯ ಪೂರ್ವ ಪ್ರತ್ಯಯವನ್ನ ಬಳಸಿರುವುದಕ್ಕೆ ಮಾಘಮೇಳ ಪ್ರಾಧಿಕಾರ ನೋಟಿಸ್ ನೀಡಿದೆ. ಈ ನೋಟಿಸ್ಗೆ ಉತ್ತರ ಕೊಟ್ಟಿರುವ ಸರಸ್ವತಿ ಶ್ರೀ, ಪುರಿಯ ಇಬ್ಬರು ಶಂಕರಾಚಾರ್ಯರ ಬಗ್ಗೆ ಸೊಲ್ಲೆತ್ತಿಲ್ಲ, ನನಗೆ ನೋಟಿಸ್ ನೀಡಿ ಅಪಮಾನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮಹೇಶ್ ಈರಣ್ಣ, ಟಿವಿ9 ನವದೆಹಲಿ.